ಇಲ್ಲ. ನಂಬು ಹಂಗೆ ರಾಜ, ನನ್ನ ಮಾತನ್ನು ನಂಬು. ಕರ್ಣನ ಸೇನಾಧಿಪತಿ, ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭೀತಿಗಿಂತ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇ. ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ಈ ವಿಷಯದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ. ದುರ್ಯೋಧನಿಗೆಲ್ಲವನ್ನು ಹೇಳಿದರೂ ಸುಮ್ಮನಂತೆ ಇದ್ದರು. ಪಾಪ ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖವಾಗುತ್ತೆ. ಸ್ನೇಹದಲ್ಲೂ ವಂಚನೆ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಹೇಳು ಶಕುನಿ, ರಾಜಸಭೆಯಲ್ಲಿ ಏನು ನಡೆಯಿತು? ನೀನು ರಾಜಸಭೆಯಲ್ಲಿ ಕೃಷ್ಣನು ಹೊರಟು ಹೋದ ಕೂಡಲೇ ಮೂರ್ಛಿತರಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಹಾರ್ಪಡಿಸಿ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳು ಎಂದು ನಿಂದಿಸಿದರು. ಕಡೆಗೆ ಕರ್ಣನಿಗೆ ಸೇನಾಧಿಪತಿಯನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ತಿಳಿಸಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಆ ಕುರುಪಿತ ಮಹಾ ಭೀಷ್ಮ ಮಹರು ಏನು ಹೇಳಿದರು? ಅಸೂಯೆಯಿಂದ ಆ ರೀತಿ ಹೇಳಿರಲಾರ. ಆದರೂ ಆತನ ಮಾತಿನಿಂದ ನಿನ್ನ ಸೇನಾಧಿಪತಿಯ ಆಸೆ ಭಂಗವಾಯಿತು ಕರ್ಣ, ಭಂಗವಾಯಿತು. ನಾನು ಎಂದಿಗೂ ಸೇನಾಧಿಪತಿ ಆತ ಪಟ್ಟಣದಲ್ಲಿ ದುರ್ಯೋಧನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಓದೆಯಷ್ಟೇ. ಈ ವಿಚಾರವನ್ನ ದುರ್ಯೋಧನಿಗೆ ಭೀಷ್ಮ ತಿಳಿಸಂತಿದೆ. ದುರ್ಯೋಧನನಿಗೆ ಭೀಷ್ಮವು ತಿಳಿಸಿದಂತಿದೆ. ತಂತ್ರಿಯಾದ ಆ ಕೃಷ್ಣನ ಸವಿನುಡಿಗಳಿಗೆ ನೀನು ವಶನಾದೆಯೋ ಏನೋ ಎಂದು ಆ ದುರ್ಯೋಧನನ ಸಂದೇಹ. ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು. ಆದರೂ ನೀನೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತಾಗಿ ಯಾವುದೇ ಕಾರಣಕ್ಕೂ ನಿನಗೆ ಸೇನಾಧಿಪತ್ಯವನ್ನು ಕಟ್ಟಕೂಡದೆಂದು ಸಭೆಯಲ್ಲಿ ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಭೀಷ್ಮನು. ಯಾರಾದರೂ ಆಗಲಿ, ಆ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರವರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ. ಆದರೂ ಯತ್ನವಿಲ್ಲ. ಕರ್ಣ, ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿ ಎಲ್ಲಿಗದು ಎಂದು ನಿಂದಿಸಿದರು. ಕರ್ಣ, ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಿಟ್ಟದೆ. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿಸುತ್ತದೆ? ಚಿಕ್ಕಂದಿನಲ್ಲಿ ನನ್ನ ಸಂಗಡ ಆಟವಾಡಲು ಹುಡುಗರು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿತ್ತು. ನನ್ನ ಮಾನ ಅಪಮಾನವು ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಆ ಜಗತ್ಕತ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ಯಾವ ಪಾಪಕ್ಕಾಗಿ ನನ್ನನ್ನು ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದು ಮಾನಾಪಮಾನಗಳು ಗುಣವನ್ನು ಅವಲಂಬಿಸಿವೆ ಹೊರತು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ದೈವ ಬಲದಿಂದ ರಾಜ ಸ್ಥಾನದ ಸ್ಥಾನಮಾನಗಳು ದೊರೆತವು. ನಾನಿಂದು ಹಂಗ ದೇಶದ ಹರಸು, ಗುರು ಸಾಮ್ರಾಜ್ಯದ ಮಾಂಡಲೀಕ. ಆದರೂ ಈ ಜನ್ಮ ದುಷ್ಟ ಭೂತವು ನನ್ನನ್ನು ಬಿಟ್ಟಿಲ್ಲ ಶಕುನಿ. ಆರ್ಯರು ತಮ್ಮ ಸಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು.
ದುರ್ಯೋಧನನು ನಿನ್ನ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರ ನಿನ್ನ ಕೈಯಲ್ಲಿರುವುದು. ಆ ಕುರುಪಿತಾಮಹ ಭೀಷ್ಮ ಯುದ್ಧದಲ್ಲಿ ಪರಾಜಿತರಾಗುವವರೆಗೆ ಯಾವುದೇ ಕಾರಣಕ್ಕಾಗಲಿ ಅಸ್ತ್ರಧಾರಣ ಮಾಡುವುದಿಲ್ಲ ಎಂದು ನೀನೀಗ ಶಪಥ ಮಾಡು. ಆಗ ಅವರು ತಿಳಿಯಲಿ ದಾನವೀರ ಶೂರಕರ್ಣನ ಅಸ್ತ್ರ ಕೌಶಲ್ಯದ ಅಭಾವ ಎಂತಹ ಅನರ್ಥಕಾರಿ ಎಂಬುದನ್ನ. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಲು ಅದು ನನ್ನಿಂದ ಸಾಧ್ಯವಿಲ್ಲ ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಮಾತ್ರ ನೀನು ಅಸ್ತ್ರಧಾರಣ ಮಾಡು. ಏಕೆಂದರೆ ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಷಯದಲ್ಲಿ ತಟಸ್ಥನಾಗ. ಸರಿಯಾಗಿ ಹೇಳಿದೆ. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ನಾನು ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಾಡಿದೆನು. ಬಂದು ಎಷ್ಟು ಹೊತ್ತಾಯಿತು? ಒಂದು ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಆದರೆ ಕ್ಷಣ ಮಾತ್ರವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ತಿಳಿಯುವುದು ಈ ಕರ್ಣನ ಶಪಥವೇನೆಂದು. ನಿಲ್ಲು ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯ ಪದದಲಿತರಾಗಿ ಪಶುಗಳಂತ ಜೀವಿಸುವ ಈ ಸೂತ ಕುಲದವರಿಗೆ ಸಂತೋಷ ಸುದ್ದಿಯಲ್ಲ. ಇದೇನು ಸಕನಿ, ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಭಾಗಿ ಯೋಚಿಸಿ ಕರ್ಣನನ್ನು ಸೇನಾಧೀಕ್ಷನನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದನು. ಅದನ್ನು ತಿಳಿಸುವುದಕ್ಕೋಸ್ಕರವಾಗಿ ನಾನು ಇಲ್ಲಿಗೆ ಬಂದದ್ದು. ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿ ಅನರ್ಥವಾಗುವುದು ಎಂಬುದನ್ನು ನೀನು ಮರೆಯಬೇಡ. ಭೀಷ್ಮ ದ್ರೋಣರು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರು ಮನಸ್ಸು ಮಾಡಿದರೆ ನಿನ್ನನ್ನು ತ್ಯಜಿಸಲು ಕೂಡ ಅವರು ಹಿಂಜರಿಯುವುದಿಲ್ಲ. ಅಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ಯಾವುದೇ ಕಾರಣಕ್ಕೂ ಅಸ್ತ್ರಧಾರಣ ಮಾಡುವುದಿಲ್ಲ ಎಂದು ಈಗ ಕರ್ಣನು ನಿಷ್ಕಾರಣವಾಗಿ ಶಪಥ ಕೈದಿರುವನು. ಒಂದು ವೇಳೆ ನೀನು ಅವನಿಗೆ ಸೇನಾಧಿಪತ್ಯವನ್ನು ವಹಿಸಿದ್ದರೆ ಅವನನ್ನು ನಿರ್ವಹಿಸುವಂತಿಲ್ಲ. ಈ ಕಡೆ ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ಆದ್ದರಿಂದ ನಿಧಾನವಾಗಿ ಯೋಚಿಸು ಸುಯೋಧನ, ನಿಧಾನವಾಗಿ ಯೋಚಿಸು. ನಿಜ ಶಕುನಿ, ಹಾಗಾದರೆ ಈಗ ನಾನು ಏನು ಮಾಡಲಿ? ಸೇನಾಧಿಪತಿಯನ್ನು ಅಂಗೀಕರಿಸುವಂತೆ ಕುರುಪಿತಾಮಹ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಧವಾಗಿದೆ, ಈಗ ಚಿಂತಿಸುವ ಸಮಯವಿಲ್ಲ. ನೀನೀಗಲೇ ಹೋಗಿ ಆ ಕುರು ಪಿತಾಮಹನನ್ನು ನೋಡು. ಹಾಗೆ ಮಾಡುವೆನು.